ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಏನು ತಿಳ್ಕೊತಾ ಇದ್ದೀವಿ ಅಂದರೆ, ಇತ್ತೀಚೆಗಷ್ಟೇ ನಮ್ಮ ಕನ್ನಡ ಚಾನಲ್ ಅಂದರೆ ಕನ್ನಡ ನ್ಯೂಸ್ ಚಾನಲ್ಗಳಲ್ಲಿ ಒಂದು ಜಾಗದ ಬಗ್ಗೆ ತುಂಬ ನ್ಯೂಸ್ ಬರ್ತಾಯಿತ್ತು. ಆ ಜಾಗನೇ ಧರ್ಮಸ್ಥಳ. ನಾನು ನ್ಯೂಸ್ ಬಂದಿದ್ರ ಬಗ್ಗೆ ಏನೂ ಮಾತಾಡಲ್ಲ, ಬಟ್ ಒಂದು ಕುತೂಹಲ, ಆ ಧರ್ಮಸ್ಥಳ ಹೇಗಾಯಿತು, ಅಲ್ಲಿ ಮಂಜುನಾಥ ದೇವರು ಹೇಗೆ ಬಂತು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಯಾವುದೋ ಒಬ್ಬ ಸಾಮ್ರಾಟನೋ ಒಬ್ಬ ರಾಜನೋ ಕಟ್ಟಿದ ದೇವಸ್ಥಾನ ಅಲ್ಲ, ಇದು ಒಂದು ಕನಸಿನಿಂದ ಆಗಿದ್ದ ದೇವಸ್ಥಾನ. ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನೀವು ನನ್ನ ಜೊತೆ 800 ಇಯರ್ಸ್ ಹಿಂದೆ ಹೋಗಬೇಕು. 800 ವರ್ಷದ ಹಿಂದೆ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಒಂದು ಚಿಕ್ಕ ಹಳ್ಳಿ, ಆ ಹಳ್ಳಿ ಹೆಸರು ಕುಡುಮ ಅಂತ. ಆ ಹಳ್ಳಿಯಲ್ಲಿ ಒಬ್ಬ ಜೈನ ದಂಪತಿಗಳಿರ್ತಾರೆ. ಅದರಲ್ಲಿ ಗಂಡನ ಹೆಸರು ಬೀರ್ಮನ ಪೆರ್ಗಡೆ ಆ್ಯಂಡ್ ಅವರ ಹೆಂಡತಿ ಹೆಸರು ಅಮ್ಮು ಬಳ್ಳಾತಿ ಅಂತ. ಅವರು ಎಷ್ಟು ಒಳ್ಳೆ ಕಾರ್ಯಗಳು ಮಾಡ್ತಿರ್ತಾರೆ ಅವ್ರ ಊರಲ್ಲಿ ಅಂದರೆ, ತುಂಬ ದಾನ ಧರ್ಮ, ಹಸಿದು ಬಂದವ್ರಿಗೆ ಊಟ ಉಪಚಾರ ಮತ್ತು ಮನೆಯಲ್ಲಿ ಮಲಗೋಕ್ಕೆ ಸ್ಥಳ, ಈ ಥರ ಎಲ್ಲ ಅವರು ಒಂಥರ ಫುಲ್ ಹೆಲ್ಪಿಂಗ್ ನೇಚರ್ ತುಂಬ ಇರುತ್ತೆ. ಇದರಿಂದನೇ ಅವರಿಗೆ ಅವ್ರ ಊರಲ್ಲಿ ತುಂಬ ರೆಸ್ಪೆಕ್ಟ್ ಸಿಗ್ತಾ ಇರುತ್ತೆ. ಈ ಥರ ಇದ್ದಿದ್ದು ಒಂದು ದಂಪತಿಗಳು ಇವರು. ಒಂದಿನ ಇವರು ಮಲಗಿದ್ದಾಗ ಬೀರ್ಮನ ಪೆರ್ಗಡೆ ಅವ್ರಿಗೆ ಒಂದು ಕನಸು ಬೀಳುತ್ತೆ. ಆ ಕನಸು ಏನು ಅಂದರೆ, ಆ ಕನಸಲ್ಲಿ 4 ಜನ ಸ್ಟ್ರೇಂಜರ್ಸು ಅವ್ರ ಮನೆಗೆ ಬರ್ತಾರೆ. ಕನಸಲ್ಲಿ ಮನೆಗೆ ಬಂದು ಕೇಳ್ತಾರೆ, ನಮಗೆ ಉಳ್ಕೊಳ್ಳೋಕೆ ಜಾಗ ಬೇಕು, ಉಪಚಾರ ಬೇಕು ಅಂತ. ಇವರು ಅದರಲ್ಲಿ ಎತ್ತಿದ ಕೈ. 4 ಜನನೂ ತುಂಬ ಆತಿಥ್ಯದಿಂದ ಮನೆಗೆ ಕರೆದು ಉಪಚಾರ ಎಲ್ಲ ಮಾಡ್ತಾರೆ. ಆ್ಯಂಡ್ ಹಂಗೆ ಮಾಡ್ತಾ ಅವ್ರು ರಿಟರ್ನ್ ಹೋಗ್ಬೇಕಾದ್ರೆ ಕೇಳ್ತಾರೆ ಕನಸಲ್ಲಿ, ವೀರಮಣ್ಣ, ನಾವು ನೆಲೆಸೋಕ್ಕೆ ಇಲ್ಲಿ ಜಾಗ ಬೇಕು, ಯಾಕೆಂದರೆ ನಾವು ಧರ್ಮ ದೇವತೆಗಳು ಅಂತ ಹೇಳ್ಕೊತಾರೆ. ನಮಗಿಲ್ಲಿ ನೆಲೆಸೋಕ್ಕೆ ಜಾಗ ಬೇಕು, ನಿನ್ನ ಮನೇನ ನಮಗೆ ಕೊಡೋಕ್ಕಾಗುತ್ತಾ ಅಂತ. ಇವರು ಗಂಡ ಹೆಂಡ್ತಿ ಅಂದರೆ ಕನಸಿಂದ ಆಚೆ ಬಂದಾದಮೇಲೆ ಇವರು ಗಂಡ ಹೆಂಡ್ತಿ ಡಿಸೈಡ್ ಮಾಡಿ ಅವ್ರು ತಮ್ಮ ಮನೇನೇ ಬಿಟ್ಕೊಡ್ತಾರೆ. ತಮ್ಮ ಮನೇನೇ ಬಿಟ್ಕೊಟ್ಟು ಆ 4 ಜನ ಧರ್ಮ ದೇವತೆಗಳಿಗೆ ಗುಡಿ ಕಟ್ತಾರೆ. ಅಂದರೆ ಆ ಧರ್ಮ ದೇವತೆಗಳು ಯಾರ್ಯಾರು ಅಂದರೆ, ಕಲರಾಹು, ಕಲರ್ಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಅಂತ. ಅವರು ಮನೆ ಹೆಸರು ನೆಲ್ಲಡಿಯ ಬೀಡು. ಈಗಲೂ ಹೋದರೆ ನಮಗೆ ಧರ್ಮಸ್ಥಳದಲ್ಲಿ ಅದು ಸಿಗುತ್ತೆ. ಅವ್ರಿಗೆ ಅಂತಲೇ ಪ್ರತ್ಯೇಕವಾಗಿ ಗುಡಿ ಕಟ್ಬಿಟ್ಟು ಇದನ್ನು ಬಿಟ್ಬಿಡ್ತಾರೆ. ಆ್ಯಂಡ್ ಹಂಗೆ ಹಿಂಗೆ ನಡೀತಾ ಇರುತ್ತೆ. ಕೆಲವು ವರ್ಷಗಳು ಹಿಂಗೆ ನಡೀತಾ ಇರುತ್ತೆ. ಆ ದಂಪತಿಗಳು ಹಂಗೆ ಧರ್ಮ ಕಾರ್ಯಗಳನ್ನು ಮಾಡಿಕೊಂಡು ನಡೆಸ್ತಾ ಇರ್ತಾರೆ. ಹೀಗೆ ನಡೀತಿರ್ಬೇಕಾದ್ರೆ ಕೆಲವು ವರ್ಷಗಳ ನಂತರ ಅಣ್ಣಪ್ಪ ಸ್ವಾಮಿ, ಇವ್ರಿಗೆ ದೇವದೂತ ಅಂತ ಕರೀತಾರೆ. ಅಂದರೆ ದೇವರು ಏನಾದರೂ ಹೇಳಬೇಕು ಅಂದರೆ ಇವ್ರ ಕನಸಲ್ಲಿ ಬರ್ತಿತ್ತು ಅಂತ. ಇವ್ರ ಕನಸಲ್ಲಿ ಬಂದುಬಿಟ್ಟು ಮತ್ತೆ ಆ ಧರ್ಮ ದೇವತೆಗಳು ಈ ಜಾಗದಲ್ಲಿ ಒಂದು ಶಿವಲಿಂಗನ ಸ್ಥಾಪಿಸು ಅಂತ ಹೇಳ್ತಾರೆ. ಅದಕ್ಕೆ ಅಣ್ಣಪ್ಪ ಸ್ವಾಮಿ ಏನು ಮಾಡ್ತಾರೆ ಅಂದರೆ, ಮಂಗಳೂರಿಗೆ ಹೋಗಿ ಒಂದು ನೈಟು ಅಲ್ಲಿ ಕದ್ರಿ ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನದಿಂದ ಒಂದು ಲಿಂಗನ ತಂದುಬಿಟ್ಟು ಸ್ಥಾಪಿಸ್ತಾರೆ. ಆವಾಗ ಆ ಕುಟುಂಬದಲ್ಲಿ ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನ ಹುಟ್ಕೋತು. ಈ ದೇವಸ್ಥಾನದ್ದು ವೈಶಿಷ್ಟ್ಯತೆ ಏನು ಅಂದರೆ, ದೇವಾಲಯ ಶೈವ ದೇವರದ್ದು, ಇದರ ಆಡಳಿತ ಜೈನ ಧರ್ಮದ್ದು, ಬಟ್ ಪೂಜೆ ಮಾಡೋರು ವೈಷ್ಣವ ಬ್ರಾಹ್ಮಣರು. ನೋಡಿದ್ರೆ ಈ 3 ಜನ ಧರ್ಮದವರು ಒಟ್ಟಿಗೆ ಇರ್ತಾರೆ. ಇದು ಈ ದೇವಸ್ಥಾನದ ವೈಶಿಷ್ಟ್ಯತೆ. ಹಿಂಗೆ ನಡ್ಕೊಂಡು ಹೋಗ್ತಾ ಸುಮಾರು ವರ್ಷಗಳ ನಂತರ, ಅಂದರೆ ಒಂದು 15 ಶತಮಾನಗಳ ಹಿಂದೆ ಒಬ್ಬರು ಪ್ರಸಿದ್ಧ ಉಡುಪಿ ಸಂತರು ಕುಡುಮಕ್ಕೆ ಒಂದು ವಿಸಿಟ್ ಮಾಡ್ತಾರೆ, ಅಂದರೆ ಮಂಜುನಾಥ ದೇವಸ್ಥಾನಕ್ಕೆ. ಅವ್ರ ಹೆಸರು ವದಿರಾಜ ತೀರ್ಥ ಅಂತ. ಅವರ ದೇವಸ್ಥಾನನ ನೋಡಿಬಿಟ್ಟು ಅವ್ರು ಹೇಳ್ತಾರೆ, ನೀವು ಮೊದಲನೇ ಸತಿ ಲಿಂಗ ಸ್ಥಾಪನೆ ಮಾಡಬೇಕಾದ್ರೆ ಅಂದರೆ ಅವ್ರದ್ದು ಒಂದು ಆಚಾರ ಇರುತ್ತಲ್ಲ, ಅದು ಕರೆಕ್ಟಾಗಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಬ್ರಾಹ್ಮಣ ಆಚಾರವಾಗಿ ಮತ್ತೆ ಇನ್ನೊಂದು ಸತಿ ಲಿಂಗ ಸ್ಥಾಪನೆ ಮಾಡ್ತಾರೆ. ಲಿಂಗ ಸ್ಥಾಪನೆ ಮಾಡಿಬಿಟ್ಟು ಇದು ಧರ್ಮ ನಡೆಯೋ ಅಂಥ ಸ್ಥಳ, ಅದಕ್ಕೆ ಈ ಸ್ಥಳಕ್ಕೆ ಧರ್ಮಸ್ಥಳ ಅಂತ ಹೆಸರಿಡಬೇಕು ಅಂತ ಅವರೇ ಹೆಸರಿಡೋದು. ಆವಾಗ ಈ ಕುಡುಮ ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ, ಅಂದರೆ ಆ ಇಡೀ ಊರಿಗೆ ಧರ್ಮಸ್ಥಳ ಅಂತ ಹೆಸರು ಬರುತ್ತೆ. ಹಾಗೆಯೇ ಈ ಪೇರ್ಗಡೆ ಅವರು ಮುಂಚೆಯಿಂದನೂ ದಾನ ಧರ್ಮ, ಹಸ್ದವ್ರಿಗೆ ಊಟ ಹಾಕೋದು, ಈ ಥರ ಎಲ್ಲ ಸಹಾಯ ಮಾಡ್ತಿರ್ತಾರೆ. ಅದನ್ನೇ ಆ ದೇವಸ್ಥಾನದಲ್ಲೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಇವಾಗ ನೀವು ಧರ್ಮಸ್ಥಳಕ್ಕೆ ಹೋದರೆ ಅನ್ನದಾನ, ಅಂದರೆ ಫ್ರೀಯಾಗಿ ಊಟ ಸಿಗುತ್ತೆ. ದಿನಕ್ಕೆ 10,000ದಿಂದ 20,000 ಜನ ಊಟ ಮಾಡ್ತಾರೆ. ಇದನ್ನೇ ನಡ್ಕೊಂಡು ಬಂತು. ಇವಾಗ ಇರುವಂಥ ಧರ್ಮಾಧಿಕಾರಿಗಳು ಎಲ್ಲರಿಗೂ ಗೊತ್ತಿರೋ ಹಾಗೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು 21ನೇ ತಲೆಮಾರಿನವರು.
ಸೊ ಇದೇ ಥರ ಕಾರ್ಯವನ್ನು ಇವ್ರು ಹಿಂದ್ಗಡೆ ಇರೋ ಎಲ್ಲ ವಂಶಸ್ಥರು ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ನಿಧಾನವಾಗಿ ಹಿಂದೆ ಆ ಪೇರ್ಗಡೆ ಅಂತ ಇದ್ದಿದ್ದು ಹೆಗ್ಗಡೆಯಾಗಿ ಕನ್ವರ್ಟ್ ಆಗಿದೆ. ಅಂದರೆ ಅವರ ವಂಶದ ಹೆಸರು ಮುಂಚೆ ಪೇರ್ಗಡೆ ಅಂತ ಇತ್ತು, ಇವಾಗ ಹೆಗ್ಗಡೆ ಅಂತ ಆಗಿದೆ. ಹೀಗೆ ಒಂದು ಚಿಕ್ಕ ಮನೆಯಲ್ಲಿ ಶುರುವಾದ ಧರ್ಮಸ್ಥಳ ಇವತ್ತು ಸಾವಿರಾರು ಜನಕ್ಕೆ ಆಶ್ರಯವಾಗಿದೆ. ಇವತ್ತು ಕೂಡ ಪ್ರತಿದಿನ 10,000-20,000 ಜನ ಊಟ ಮಾಡ್ತಾರೆ ಆ ಅನ್ನದಾನದಲ್ಲಿ. ಆ್ಯಂಡ್ ಅವ್ರದ್ದು ಎಜುಕೇಷನ್ ಟ್ರಸ್ಟಿಂದ ಶಿಕ್ಷಣ ಕೊಡ್ತಾರೆ. ಎಷ್ಟೋ ಒಂದು ಆಶ್ರಮಗಳಿವೆ. ಇದೇ ರೀತಿ ಅವರ ಸೇವೆಗಳು ಅಪಾರವಾಗಿದೆ. ಆ್ಯಂಡ್ ಅವ್ರದ್ದು ಅನ್ನದಾನದ್ದು ಇಡೀ ಭಾರತದಲ್ಲೇ ಅತಿ ಹೆಚ್ಚು ಜನ ಊಟ ಮಾಡೋ ಸ್ಥಳಗಳಲ್ಲಿ ಧರ್ಮಸ್ಥಳನೂ ಒಂದು. ಇದೇ ಸ್ನೇಹಿತರೆ, ಒಂದು ಕುಡುಮ ಅನ್ನೋ ಚಿಕ್ಕ ಹಳ್ಳಿ ಧರ್ಮಸ್ಥಳ ಆಗಿ ಕನ್ವರ್ಟ್ ಆಗಿರೋ ಅಂಥ ಕಥೆ ಇದೇನೆ. ಸೊ ಇದು ನಾನು ಸ್ಟಾರ್ಟಿಂಗ್ಗೆ ಹೇಳ್ದಂಗೆ ಒಬ್ಬರು ಚಿಕ್ಕ ಕನಸು ಇವತ್ತು ಪ್ರಪಂಚನೇ ತಿರುಗಿ ನೋಡೋ ಅಂಥ ಸ್ಥಳವಾಗಿ ಕನ್ವರ್ಟ್ ಆಗಿದೆ, ಅದೇ ಧರ್ಮಸ್ಥಳ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.